ಕೇರಳದಲ್ಲಿ ಸುರಿಯುತ್ತಿರುವ ಮಹಾಮಳೆಗೆ 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂಥದ್ದು. ಅದರಲ್ಲೂ ಕೂಡ ಈಗ ಏನು ಘಟನೆ ನಡೆದಿದೆ ಮೆಪ್ಪಾಡಿ ಎನ್ನುವಂಥ ಗ್ರಾಮದ ಪಕ್ಕದಲ್ಲಿ, ಅದೇ ಒಂದು ಗ್ರಾಮದ ಪಕ್ಕದಲ್ಲಿ 2018ರಲ್ಲೂ ಕೂಡ ಇದೇ ರೀತಿಯಾದಂಥ ದುರಂತ ಸಂಭವಿಸಿತ್ತು. ಅದೇ ಸ್ಥಳದಲ್ಲಿದ್ದೇನೆ. ಇದೇ ಆ ಒಂದು ಸ್ಥಳ ಆಗಿರುವಂಥದ್ದು. ಈ ಸ್ಥಳದಲ್ಲಿ ಸುಮಾರು 18 ಜನ ಸಾವನ್ನಪ್ಪಿದ್ರು. ಅಂದರೆ 2018 ಮತ್ತು 2019ರ ಸಂದರ್ಭದಲ್ಲಿ ಬಿದ್ದಂಥ ಭಾರಿ ಮಳೆಗೆ ಇದೇ ಒಂದು ಸ್ಥಳದಲ್ಲಿ 18 ಜನರು ಸಾವನ್ನಪ್ಪಿದ್ರು. ಅದರಲ್ಲೂ ಕೂಡ 14 ಜನರ ಮೃತದೇಹ ಸಿಕ್ಕಿತ್ತು. 4ರ ಮೃತದೇಹ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಅಂದರೆ ಅಷ್ಟೊಂದು ಭೀಕರತೆ ಇರುವಂಥ ಸ್ಥಳ ಇರುವಂಥದ್ದು. ಈ ಒಂದು ಪ್ರದೇಶ ಸಾಕಷ್ಟು ಈ ಹಿಂದೆ ಕೂಡ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯಾಗಿರುವಂಥದ್ದು. ಅಂದರೆ ಈ ಘಟನೆ ನಡೆದಿದೆ. ಈ ಘಟನೆ ನಡೆಯುವ ಏನು ಸ್ಥಳ ಏನಿದೆ ಆ ಸ್ಥಳದಿಂದ ಸುಮಾರು 8 ಕಿಲೋಮೀಟರ್ ಹಿಂದೆ ಈ ಒಂದು ಸ್ಥಳ ಇರುವಂಥದ್ದು. ಈ ಒಂದು ಸ್ಥಳದಲ್ಲಿ ಈ ಹಿಂದೆ ಕೊಚ್ಚಿ ಹೋಗಿದ್ದಂತು. ಇದೇ ರೀತಿಯಂಥ ನೀರು ರಭಸವಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಮನೆಗಳು ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಅಂದರೆ ಈಗ ಅಲ್ಲಿ ಮನೆ ಇತ್ತು ಅನ್ನುವಂಥದ್ದು ಹೇಳಲಿಕ್ಕೆ ಯಾವುದೇ ರೀತಿಯಾದಂಥ ಅವಶೇಷಗಳಿಲ್ಲ. ಈಗಲೂ ಕೂಡ ಈ ಒಂದು ಸ್ಥಳದಲ್ಲಿ ರಸ್ತೆ ಮಾಡುವಂಥ ಕೆಲಸವನ್ನು ಈಗಲೂ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಎಷ್ಟೊಂದು ಮಟ್ಟಿಗೆ ತೀವ್ರತೆ ಇತ್ತು ಅನ್ನುವಂಥದ್ದು ಈಗಲೂ ಕೂಡ ಸಾಕ್ಷಿ. ಮತ್ತೊಂದು ವಿಚಾರ ಅಂತಂದರೆ ಅಲ್ಲೂ ಕೂಡ ಈಗಲೂ ಕೂಡ ಒಂದಷ್ಟು ವಾಹನಗಳು ಕೊಚ್ಚಿ ಹೋಗಿರುವಂಥದ್ದು ಸಿಗ್ತದೆ. ಮತ್ತು ಅಲ್ಲೇ ದುರಂತದಲ್ಲಿ ಸಿಲುಕಿಕೊಂಡಿದ್ದಂಥ ವಾಹನಗಳು, 1-2 ವಾಹನಗಳು ಕೂಡ ಅದೇ ಒಂದು ಸ್ಥಳದಲ್ಲಿದೆ ಈಗಲೂ ಕೂಡ. ಯಾಕಂದರೆ ಇಷ್ಟೊಂದು ಗುಡ್ಡಗಾಡು ಪ್ರದೇಶ ಆಗಿದೆ. ಗುಡ್ಡಗಾಡು ಪ್ರದೇಶ ಆಗಿರುವ ಕಾರಣಕ್ಕೋಸ್ಕರ ಸಾಕಷ್ಟು ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಜರಿಗಳು ಉತ್ಪತ್ತಿ ಆಗುತ್ತೆ. ಅಂದರೆ ಈ ಒಂದು ಪ್ರದೇಶದಲ್ಲಿ ಈ ಹಿಂದೆ ಕೂಡ ನೀರು ಹರಿತಾ ಇರಲಿಲ್ಲ. ಯಾವಾಗ ಗುಡ್ಡ ಕುಸಿತ ಆಯಿತು, ಗುಡ್ಡ ಕುಸಿತ ಆದ ನಂತರ ಬೇರೆ ಕಡೆ ಹರಿತಿದ್ದಂಥ ನೀರು ಡೈವರ್ಟ್ ಆಗಿ ಈ ಒಂದು ಪ್ರದೇಶಕ್ಕೆ ನುಗ್ಗಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅನಾಹುತ ಆಗಿರುವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಸೇಫ್ಟಿಯನ್ನು ನೋಡ್ತಾರೆ. ಆದರೆ ಈ ಒಂದು ಪ್ರದೇಶದಲ್ಲಿ ನೀರು ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮನೆಯನ್ನು ಕಟ್ಟಿಕೊಂಡಿದ್ರು. ಆದರೆ ಯಾವಾಗ ಗುಡ್ಡ ಕುಸಿತ ಆಯಿತು ಆಗ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆದ ನಂತರ ಮಳೆ ನೀರು ಈ ಕಡೆ ಹರಿದು ಬರಲಿಕ್ಕೆ ಶುರುವಾಯಿತು. ಆ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಇದ್ದಂಥ ಮನೆಗಳು ಕೊಚ್ಚಿ ಹೋಯಿತು. ಸುಮಾರು 18 ಜನರ ಜೀವ ಕೂಡ ಹೋಗಿರುವಂಥದ್ದು. ಇದು 2018ರ ಸಾಲಿನಲ್ಲಿ ನಡೆದಂಥ ದುರಂತದ ಸಾಕ್ಷಿಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.